ನಮಸ್ತೆ ಎಲ್ಲರಿಗೂ. ನಾನು ಬಸವ ಆಯ್ಕೆ ಅಕಾಡೆಮಿ ಹೀಲರ್ ಅನುಷಾ. ಇಲ್ಲಿ ಒಬ್ರು ಇದಾರೆ, ಪರಿಚಯ ಮಾಡಿಸ್ಕೊಡ್ತೀನಿ. ಒಬ್ರು ಪೇಷಂಟ್. ನಿಮ್ ಹೆಸರು ಹೇಳಮ್ಮ? ಪದ್ಮಾ. ನಮಸ್ಕಾರ. ನಿಮ್ಮ ಏಜ್? 61. ನೀವ್ ಇಲ್ಲಿಗೆ ಏನಕ್ಕೆ ಬಂದಿದ್ದು? ನಾವು ಮಂಡಿ ನೋವು, ಕುತ್ತಿಗೆ ನೋವು, ಕೈ ನೋವು, ಮೂಳೆ ಎಲ್ಲ ನೋವು ತುಂಬ ಇರ್ತಾ ಇತ್ತು. ಮಂಡಿ ನೋವು, ಕುತ್ತಿಗೆ ನೋವು, ಕೈ ನೋವು ಮತ್ತೆ ಮೂಳೆ ಎಲ್ಲ ನೋವಿತ್ತು. ಮತ್ತೆ ಬಿಪಿ ಶುಗರ್ ಎಲ್ಲ ಇತ್ತು. ಈಗೆಲ್ಲ ನಾರ್ಮಲ್ ಇದೆ. ಬಿಪಿ ಶುಗರ್ ಎಲ್ಲ ನಾರ್ಮಲ್ ಆಗಿ ಬಂದಿದೆ. ಜಸ್ಟ್ ಏನು ಮೆಡಿಸಿನ್ ತಗೊಂಡಿಲ್ಲ, ಜಸ್ಟ್ ಅಷ್ಟೇ. ಆದ್ರೆ ಈಗ ಯಾರೋ ಹೇಳಿದ್ರು, ಹಂಗೆ ಬಂದ್ವಿ. ಹಂಗೆ ಬಂದು ತೋರಿಸ್ಕೊಂಡ್ವಿ. ಹಾಗೆ 6 ತಿಂಗಳಿಂದ ತೋರಿಸ್ಕೊಂಡಿದ್ದಾಯ್ತು. ಈಗ ಎಲ್ಲ ಕಡಿಮೆ ಆಗೈತೆ. ಫಸ್ಟ್ ಒಂದು ವಾರ ಬರಕ್ ಹೇಳ್ತಿದ್ದೆ, ಆಮೇಲಿಂದ 15 ದಿವಸ ಈಗ 1 ತಿಂಗಳಿಗೆ ಒಂದ್ಸಲಿ ಬರ್ತಾ ಇಲ್ಲ. ಮೇನ್ ಡ್ರಗ್ಲೆಸ್ ಥೆರಪಿ ವಿತೌಟ್ ಮೆಡಿಸಿನ್. ಖುಷಿ ಆಗ್ತಾ ಇದೆಯಾ? ಖುಷಿ. ನಮ್ಗೆ ಬರ್ಲೇಬೇಕು ಅನಿಸ್ತೈತೆ. ಇನ್ನೇನ್ ಮಾತ್ರೆಗಳು ಯಾವ ತಗೊಂಡ್ರು ಅಲರ್ಜಿ, ಹಂಗಾಗಿ ಬಿಪಿ ಮಾತ್ರೆ ಒಂದು ತಗೊಂತೀನಿ, ತಗೊಳ್ಳಲ್ಲ. ಒಟ್ನಲ್ಲಿ ಮೊದಲನೇ ಟ್ಯಾಬ್ಲೆಟ್ ತಗೊಂಡ್ರಲ್ಲ, ಅಲರ್ಜಿ ಆಗ್ತಿಲ್ಲ, ಬಾರ್ಕೊಂತಿತ್ತು. ಡೋಲೋ ಮಾತ್ರೆ ತಗೊಂಡ್ರು ಇಡ್ಸಲ್ಲ. ಈಗ ಯಾವ್ದೇ ಟ್ಯಾಬ್ಲೆಟ್ ತಗೊಂತಾ ಇಲ್ಲ. ಮೈಕೈ ನೋವು ಬರ್ತಾ ಇಲ್ಲ. ಈಗ ಮೊದಲೆಲ್ಲ ಜಾಸ್ತಿ ಬರ್ತಿತ್ತು. ಈ ಕಲ್ಲರ್ ಹಾಕೊಂಡಾಗ ಯಾವ್ದು ಇರೋದಿಲ್ಲ. ಕಲ್ಲರ್ ಹಾಕೊಂಡಿದ್ದಾಗ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ. ಅವಾಗ ಜಸ್ಟ್ ನಾನು ಕೊಟ್ಟಿರೋದು ಬರೀ ಒಂದು 20 ಮಿನಿಟ್ಸ್ ಒಂದು ಸೀಟ್ ಕೊಡ್ತೀನಿ. ಆಮೇಲೆ ಕಲರ್ ಥೆರಪಿ ಹಾಕೋದಷ್ಟೇ ಅಲ್ಲ, ಆಮೇಲೆ ಆರ್ಕಿಲರ್ ಥೆರಪಿ. ಇಷ್ಟೇ ಇದರಿಂದನೇ ಎಷ್ಟು ಬೆಟರ್, ಎಷ್ಟೋ ಇಂಪ್ರೂವ್ಮೆಂಟ್ ಇದೆ. 90% ಇಂಪ್ರೂವ್ ಆಗಿದೆ. ಇವಾಗ ಒಂದು 16 ವರ್ಷಕ್ಕೆ ಹಿಂದಕ್ಕೆ ಹೋಗ್ದಂಗ್ ಫೀಲ್ ಆಗ್ತಾ ಇದೆಯಾ? ಎನರ್ಜಿ ಇದೆಯಾ? ತುಂಬಾ ಖುಷಿ ಆಯ್ತು ನಿಮ್ದು ಫೀಡ್ಬ್ಯಾಕ್ ಕೇಳಿ. ಯಾಕಂದ್ರೆ ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಚೆನ್ನಾಗಿ. ಮತ್ತೆ ಡಾಕ್ಟರ್ ಬಸವರಾಜ್ ಸರ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಯ್ತು ನೀವು ಇದ್ ಮಾಡಿದ್ದು. ನಮ್ಗೆ ತುಂಬಾ ಖುಷಿ. ನಮ್ಗೆ ಟ್ಯಾಬ್ಲೆಟ್ ಇಲ್ಲ, ಏನಿಲ್ಲ. ಹಂಗಾಗಿ ಕಲ್ಲರ್ ಎಲ್ಲ ನಮ್ಗೆ ಅನುಕೂಲ ಆಯ್ತು. ಯಾವುದೇ ಮೆಡಿಸಿನ್ ಇಲ್ಲದೆ ಡಾಕ್ಟರ್ ಬಸವರಾಜ್ ಸರ್ ಎಲ್ಲರಿಗೂ ಈ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಡಾಕ್ಟರ್ ಬಸವರಾಜ್ ಸರ್ಗೂ ಕೂಡ ನನ್ನ ಕಡೆಯಿಂದ ಕೋಟಿ ವಂದನೆಗಳು. ಥ್ಯಾಂಕ್ ಯು.